ಕರೆಕ್ಟ್ ಅಲ್ವಾ ನಟರಾಜ್ ಗೌಡ್ರೆ? ನೀವು ಅವಾಗ್ಲೇ ಲೆಕ್ಕಾಚಾರ ಕೊಡ್ತಾ ಇದ್ರಿ UAE ಹಾಗೆ ಭಾರತದ ನಡುವಿನ ಆರ್ಥಿಕ ವಹಿವಾಟಿನ ಬಗ್ಗೆ. ನಾವು ಓವರ್ ಆಲ್ ಮಾತಾಡೋಣ. ನಮ್ಮ ಮೋಹನ್ ಚೇತಾಲೆ ಸರ್ ಅದಕ್ಕೊಂದು ಬೇಸ್ ಮಾಡಿಕೊಟ್ರು ನಮ್ಗೆ. UPA ಅವಧಿಯಲ್ಲಿ ಮತ್ತೆ ಹೇಳ್ತಾ ಇದೀನಿ, ನನ್ನ ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಬಹುದು, ಐ ಓಪನ್ ಫಾರ್ ಇಟ್. UPA ಅವಧಿಯಲ್ಲಿ $300 ಬಿಲಿಯನ್ ನಷ್ಟಿದ್ದ FDI NDA ಅವಧಿ ಬಂದ ನಂತರದಲ್ಲಿ $500 ಬಿಲಿಯನ್ ಆಗಿದೆ. ವಾರ್ಷಿಕ ವಹಿವಾಟು 100% ಸ್ಪೈಕ್ ಸರ್, 100%. $30 ಬಿಲಿಯನ್ ನಷ್ಟಿದ್ದ FDI ಈಗ NDA ಅವಧಿ ಬಂದ ಮೇಲೆ ಇಟ್ ಹ್ಯಾಸ್ ರೀಚ್ $60 to $65 ಮಿಲಿಯನ್. ಹೀಗಿರುವಾಗ UAE ಹೋಗ್ತಿದ್ದಾರೆ, ಅಲ್ಲಿ $5 ಬಿಲಿಯನ್ ನಷ್ಟು ವ್ಯವಹಾರವನ್ನ ಒಪ್ಪಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೆದರ್ಲ್ಯಾಂಡ್ ವಿಚ್ ಇಸ್ ಇಫ್ ಐ ಆಮ್ ರೈಟ್ 4ನೇ ಅತಿ ದೊಡ್ಡ ಬಂಡವಾಳ ಹೂಡಿಕೆದಾರ ಭಾರತಕ್ಕೆ, ಅಲ್ಲಿ ಹೋಗ್ತಿದ್ದಾರೆ, ಒಂದಷ್ಟು ವಹಿವಾಟು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ನಾರ್ವೆ ಬಗ್ಗೆ ನಾವು ಮಾತನಾಡಲಿಲ್ಲ, ವಿಚ್ ಹ್ಯಾಸ್ ಗಾಟ್ ದ ಬಿಗ್ಗೆಸ್ಟ್ ವೆಲ್ತ್ ಫಂಡ್ ಇಡೀ ದೇಶದಲ್ಲಿ, ಅಲ್ಲಿ ಹೋಗಿ ಒಂದಷ್ಟು ಒಪ್ಪಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಭಾರತಕ್ಕೆ ಹೂಡಿಕೆಯನ್ನ ತರೋ ಪ್ರಯತ್ನ ಅಂತ ಹೇಳಿ ಇದನ್ನ ಯಾಕೆ ಪರಿಗಣಿಸ್ತಾ ಇಲ್ಲ ಕಾಂಗ್ರೆಸ್? ಕರೆಕ್ಟ್ ಆಗಿದೆ, ನಿಮ್ಮ ಮಾತು ಕರೆಕ್ಟ್ ಆಗಿದೆ. ಪ್ರಧಾನಮಂತ್ರಿಗಳು ಯಾರೇ ಪ್ರಧಾನಮಂತ್ರಿಗಳಾಗ್ಲಿ ವಿದೇಶ ಪ್ರವಾಸ ಮಾಡಿದಾಗ ವಿದೇಶಾಂಗ ನೀತಿ ಮತ್ತೆ ಬೈಲಾಟರಲ್ ರಿಲೇಶನ್ಶಿಪ್, ಟ್ರೇಡ್ ಇವುಗಳ ಜೊತೆ MOU ಆಗಬೇಕು, ಇನ್ವೆಸ್ಟ್ಮೆಂಟ್ ಬರಬೇಕು, ನಮ್ಮಿಂದ ಅಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಅಲ್ಲಿಂದ ಇಂಪೋರ್ಟ್ ಬೇಕಾದ್ ಮಾಡ್ಕೊಬೇಕು. ಅದೇ ದ್ವಿಪಕ್ಷೀಯ ಸಂಬಂಧ ಅವಾಗಲೇ ವೃದ್ಧಿ ಆಗುವಂಥದ್ದು. ಆದರೆ ಈ ಸಮಯದಲ್ಲಿ ನಾನು ಕೇವಲ UAE ಇದೆ ಹೇಳ್ತೀನಿ. UAE ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ UPA ಗವರ್ಮೆಂಟ್ ಇದ್ದಾಗಲೂ ಕೂಡ $73 ಬಿಲಿಯನ್. ಈಗ ಒಂದು NDA ಗವರ್ಮೆಂಟ್ ಅಲ್ಲಿ $85 ಬಿಲಿಯನ್. ಅಲ್ಲೇನು ತಪ್ಪಿಲ್ಲ, ವಿಸಿಟ್ ಅಲ್ಲಿ ಇದೆ ಅಂತ. ಅದಕ್ಕೆ ನಾನು ಯಾಕಂದ್ರೆ ನಾನು ಇವತ್ತು ನಿಮ್ಗೆ ಓವರ್ ಆಲ್ FDI ಬಗ್ಗೆ ಇಲ್ಲ ಆಯ್ತು. ಈಗ ಆಯ್ತು, ನೀವು ಓವರ್ ಆಲ್ FDI ಬಗ್ಗೆ ಹೇಳೋದಾದ್ರೆ 2026 ಜನವರಿ ಯುದ್ಧಕ್ಕೆ ಮುಂಚೆ ದೇಶಕ್ಕೆ ಬಂದಿರತಕ್ಕಂತಹ FDI ಬಂದು $4 ಬಿಲಿಯನ್. $4 ಬಿಲಿಯನ್ ಜನವರಿ 1 ಮಂತ್ ಅಲ್ಲಿ ಬಂದಿದೆ. ಆದ್ರೆ ಅದೇ ಮುಂಚೆ ಹೂಡಿಕೆ ಮಾಡಿದಂತಹ ಕಂಪನಿಗಳು ವಿಡ್ರಾ ಮಾಡಿರೋದು ಬಂದು $5.5 ಬಿಲಿಯನ್. ಅಂದ್ರೆ ಒಳಹರಿವಿಗಿಂತ ಹೊರಹರಿವು ಜಾಸ್ತಿ ಆಗಿದೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಏನಾಗಿದೆ -$1.5 ಬಿಲಿಯನ್ ಆಗಿದೆ. ಅಂದ್ರೆ ಈಗ ಇದೆ, ನಾವು $5 ಬಿಲಿಯನ್ UAE ಇಂದ ಬರುತ್ತಾ, ವೆಲ್ಕಮ್ ಮಾಡೋಣ, ಅದಕ್ಕೆ ಯಾಕಂದ್ರೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಬರುತ್ತೆ, ಅದು ಸ್ವಾಗತನೇ ಅದು. ಆದ್ರೆ ಹೊರಹರಿವು ಜಾಸ್ತಿ ಆಗಿದೆ, ಬೇರೆ ವಿಡ್ರಾಗಳು ಜಾಸ್ತಿ ಆಗಿದೆ. ಅಂದ್ರೆ ಭಾರತದ ಆರ್ಥಿಕ ಸ್ಥಿತಿ ಆ ಪರಿಸ್ಥಿತಿನಲ್ಲಿ ಇದೆ. ಒಂದು ಎರಡನೇದೇನಂದ್ರೆ, ನಾವು ಇರಾನ್ ಜೊತೆಗೆ ನಾವು 2018-2019 $1,19,000 ಕೋಟಿ ರೂಪಾಯಿಯಷ್ಟು ವಾರ್ಷಿಕ ವಹಿವಾಟು ನಮ್ದು ಅವ್ರದ್ದು. ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್, ನಾವು ಅಕ್ಕಿ ಇದನ್ನೇ ಕೊಡ್ತಿದ್ವಿ, ಬಾಸುಮತಿ ಕೊಡ್ತಿದ್ವಿ, ಸಕ್ಕರೆ ಕೊಡ್ತಿದ್ವಿ, ಅವರಲ್ಲಿಂದ ಆಯಿಲ್ ಕೊಡ್ತಿದ್ರು, ಡೇಟ್ಸ್ ಕೊಡ್ತಿದ್ರು, ಏನೋ ಮಾಡ್ತಾ ಇದ್ರು, ನಮ್ಮಿಂದ ಫಾರ್ಮಾಸ್ಯೂಟಿಕಲ್ ಹೋಗ್ತಾ ಇತ್ತು. ಆದ್ರೆ 2024-25 ಕೇವಲ $19,200 ಕೋಟಿ ಮಾತ್ರ. ಯಾಕಂದ್ರೆ ನಾವು ನಮ್ಮ ರಿಲೇಶನ್ಶಿಪ್ ಅನ್ನ ಅಭಿವೃದ್ಧಿ ಮಾಡ್ಕೊಂತೀವಂದ್ರೆ ಕೇವಲ ಅಮೆರಿಕ, ಕೇವಲ ಇಸ್ರೇಲ್ ಪರವಾಗಿ ನೋಡ್ಕೊಂಡು ಒಂದು ಇರಾನ್ ನಾವು ನ್ಯಾಚುರಲ್ ಸ್ನೇಹಿತರು, ಬಹಳ ಹಳೆ ಸ್ನೇಹಿತರು ಅವರು, ಅವ್ರನ್ನ ದೂರ ಮಾಡ್ಕೊಳ್ಳೋದು ಅಂತ ಒಳ್ಳೆ ಬೆಳವಣಿಗೆ ಅಲ್ಲ. ಖಂಡಿತವಾಗಿ ಚೆನ್ನಾಗಿದೀವಿ, ಅಮೆರಿಕ ಜೊತೆ ಚೆನ್ನಾಗಿದೀವಿ ಅಂದ್ರೆ ಇರಾನ್ ವಿರುದ್ಧವಾಗಿದ್ದೀವಿ ಅಂತಲ್ಲ. ಆದ್ರೆ ನಾವು ತೋರಿಸ್ಕೊಂತಾ ಇರೋದು ಅಂಕಿಅಂಶಗಳ ಪ್ರಕಾರ ನಾವು ತೋರಿಸ್ಕೊಂತಾ ಇರೋದು ಹೆಂಗೆ, ನಾವು ನಿಮ್ ಪರ ಇಲ್ಲ, ನೀವು ದೂರ ಆಗ್ತಾ ಇದೀವಿ ಅಂತ ತೋರಿಸ್ತಾ ಇದ್ದಾರೆ. ಆ ರೀತಿ ಆಗಬಾರದು. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಖಂಡಿತವಾಗಿ ಈಗ ಇವ್ರು ನಮ್ಮ ಬಿಜೆಪಿ ವಕ್ತಾರ ಹೇಳಿದ್ರು 2014 ಮುಂಚೆ ಝೀರೋ ಸ್ಟೋರೇಜ್ ಇತ್ತು ಅಂತ. 1998 ಗಲ್ಫ್ ವಾರ್ ಆದ್ಮೇಲೆ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರು 2006 5.3 MMT ಸ್ಟೋರೇಜ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಅನೌನ್ಸ್ ಮಾಡಿದ್ದು. 2021 ಮೋದಿ ಕೂಡ ಕೆಪಾಸಿಟಿ ಎಷ್ಟಿತ್ತು ಹೇಳಿ, 2013 ಸೇಮ್ ಇದೆ. 2020 ಮೋದಿ ಗವರ್ಮೆಂಟ್ ಇನ್ನೂ 4 MMTಗೆ ಅವಕಾಶ ಮಾಡಿದೆ, ಘೋಷಣೆ ಮಾಡಿದ್ದಾರೆ, ಬಜೆಟ್ ಅಲ್ಲಿ ಅಲೋಕೇಶನ್ ಎಲ್ಲ ಮಾಡಿದ್ದಾರೆ, ಇನ್ನು ಕಾರ್ಯಗತ ಆಗಿಲ್ಲ. ಅದು ವಿಶಾಖಪಟ್ಟಣಂ, ಮಂಗಳೂರು, ಪುಡೂರಲ್ಲೆಲ್ಲ ಬಹಳ ಕಡೆ ಆಗಿದೆ. ಅದು ಮನಮೋಹನ್ ಸಿಂಗ್ ಕೊಟ್ಟ ಕಾಂಟ್ರಿಬ್ಯೂಷನ್. ಅದಕ್ಕಿಂತ ಮುಂಚೆ ಇರ್ಲಿಲ್ಲ, ಸ್ಟೋರೇಜ್ ಇತ್ತು. ಅದು ಲ್ಯಾಂಡ್ ಮೇಲೆ ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ಕಂಟೈನರ್ಗಳು ಇಟ್ಬಿಟ್ಟು 60-70 ದಿವಸಕ್ಕೆ ಆಗುವಷ್ಟು ಅಷ್ಟೇ ಕೆಪಾಸಿಟಿ ಎಷ್ಟೇ ಇರ್ತಿತ್ತು. ಅನೌನ್ಸ್ ನೀವು ಮಾಡಿದ್ರಿ, ನಾನು ಬಜೆಟ್ ಅದೇನ್ ಗೊತ್ತಾ, ಸ್ಟೋರೇಜ್ ಅವಾಗ್ಲೂ 1 MMT ಇದ್ದೇ ಇತ್ತು ಎಲ್ಲ ಸಮಯದಲ್ಲೂ ಕೂಡ, ಲ್ಯಾಂಡ್ ಮೇಲೆ ಇರ್ತಾ ಇತ್ತು. ಸೊ ನಾವು ಮಾಡಿದ್ದು, ಮನಮೋಹನ್ ಸಿಂಗ್ ಮಾಡಿದ್ದು, ಅದನ್ನ ಅವ್ರನ್ನ ಅಲೆಗಳಿಗೆ ಸಾಧ್ಯ ಆಗಲ್ಲ. ಈಗ ಮೋದಿ ಕೂಡ ಘೋಷಣೆ ಮಾಡಿದ್ದಾರೆ ಇನ್ನೂ 4 MMTಗೆ 2021 ಘೋಷಣೆ ಮಾಡಿದ್ದಾರೆ. ಅದಿನ್ನೂ ಕಾರ್ಯಗತ ಆಗಬೇಕಾಗಿದೆ. ಆಗ್ಲಿ, ನಮ್ಮ ಬಯಕೆ ಏನು,
ವಿದೇಶಕ್ಕೆ ಹೋದಾಗ ಪ್ರೈಮ್ ಮಿನಿಸ್ಟರ್ ಹೋದಾಗ ಅವರ ಘನತೆಗೆ ಅವರ ಪ್ರತಿಷ್ಠೆಗೆ ಭಾರತದ 140 ಕೋಟಿ ಜನ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ನಿಜವಾದಂತಹ ಟ್ರೇಡ್ ಡೀಲ್ ಆಗಬೇಕೇ ಹೊರತು ಆಯ್ತು. ಪಾಕಿಸ್ತಾನಿಗೆ ಬಿರಿಯಾನಿ ತಿಂದು ಬಂದಾಗ ಆಯ್ತಲ್ಲ ಹಂಗಾಗಬಾರ್ದು. ಹಂಗಾಗಬಾರ್ದು. ಪಬ್ಲಿಕ್ ಅಲ್ವಾ ನಟರಾಜ್ ಗೌಡ್ರೆ, ನೀವು ಅವಾಗ್ಲೇ ಲೆಕ್ಕಾಚಾರ ಕೊಡ್ತಾ ಇದ್ರಿ UAE ಹಾಗೆ ಭಾರತದ ನಡುವಿನ ಆರ್ಥಿಕ ವಹಿವಾಟಿನ ಬಗ್ಗೆ. ನಾವು ಓವರ್ ಆಲ್ ಮಾತಾಡೋಣ. ನಮ್ಮ ಮೋಹನ್ ಚಿತಾಲೆ ಸರ್ ಅದಕ್ಕೊಂದು ಬೇಸ್ ಮಾಡಿಕೊಟ್ರು ನಮ್ಗೆ. UPA ಅವಧಿಯಲ್ಲಿ ಮತ್ತೆ ಹೇಳ್ತಾ ಇದೀನಿ, ನನ್ನ ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಬಹುದು. ಐ ಓಪನ್ ಫಾರ್ ಇಟ್. UPA ಅವಧಿಯಲ್ಲಿ $300 ಬಿಲಿಯನ್ ನಷ್ಟಿದ್ದ FDI NDA ಅವಧಿ ಬಂದ ನಂತರದಲ್ಲಿ $500 ಬಿಲಿಯನ್ ಆಗಿದೆ. ವಾರ್ಷಿಕ ವಹಿವಾಟು 100% ಸ್ಪೈಕ್ ಸರ್, 100%. $30 ಬಿಲಿಯನ್ ನಷ್ಟಿದ್ದ FDI ಈಗ NDA ಅವಧಿ ಬಂದ ಮೇಲೆ ಇಟ್ ಹ್ಯಾಸ್ ರೀಚ್ $60 to $65 ಮಿಲಿಯನ್. ಹೀಗಿರುವಾಗ UAE ಹೋಗ್ತಿದ್ದಾರೆ, ಅಲ್ಲಿ $5 ಬಿಲಿಯನ್ ನಷ್ಟು ವ್ಯವಹಾರವನ್ನ ಒಪ್ಪಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೆದರ್ಲ್ಯಾಂಡ್ ವಿಚ್ ಇಸ್ ಇಫ್ ಐ ಆಮ್ ರೈಟ್ 4ನೇ ಅತಿ ದೊಡ್ಡ ಬಂಡವಾಳ ಹೂಡಿಕೆದಾರ ಭಾರತಕ್ಕೆ, ಅಲ್ಲಿ ಹೋಗ್ತಿದ್ದಾರೆ, ಒಂದಷ್ಟು ವಹಿವಾಟು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ನಾರ್ವೆ ಬಗ್ಗೆ ನಾವು ಮಾತನಾಡಲಿಲ್ಲ, ವಿಚ್ ಹ್ಯಾಸ್ ಗಾಟ್ ದ ಬಿಗ್ಗೆಸ್ಟ್ ವೆಲ್ತ್ ಫಂಡ್ ಇಡೀ ದೇಶದಲ್ಲಿ, ಅಲ್ಲಿ ಹೋಗಿ ಒಂದಷ್ಟು ಒಪ್ಪಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಭಾರತಕ್ಕೆ ಹೂಡಿಕೆಯನ್ನ ತರೋ ಪ್ರಯತ್ನ ಅಂತ ಹೇಳಿ ಇದನ್ನ ಯಾಕೆ ಪರಿಗಣಿಸ್ತಾ ಇಲ್ಲ ಕಾಂಗ್ರೆಸ್? ಕರೆಕ್ಟ್ ಆಗಿದೆ, ನಿಮ್ಮ ಮಾತು ಕರೆಕ್ಟ್ ಆಗಿದೆ. ಪ್ರಧಾನಮಂತ್ರಿಗಳು ಯಾರೇ ಪ್ರಧಾನಮಂತ್ರಿಗಳಾಗ್ಲಿ ವಿದೇಶ ಪ್ರವಾಸ ಮಾಡಿದಾಗ ವಿದೇಶಾಂಗ ನೀತಿ ಮತ್ತೆ ಬೈಲಾಟರಲ್ ರಿಲೇಶನ್ಶಿಪ್, ಟ್ರೇಡ್ ಇವುಗಳ ಜೊತೆ MOU ಆಗಬೇಕು, ಇನ್ವೆಸ್ಟ್ಮೆಂಟ್ ಬರಬೇಕು, ನಮ್ಮಿಂದ ಅಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಅಲ್ಲಿಂದ ಇಂಪೋರ್ಟ್ ಬೇಕಾದ್ ಮಾಡ್ಕೊಬೇಕು. ಅದೇ ದ್ವಿಪಕ್ಷೀಯ ಸಂಬಂಧ ಅವಾಗಲೇ ವೃದ್ಧಿ ಆಗುವಂಥದ್ದು. ಆದರೆ ಈ ಸಮಯದಲ್ಲಿ ನಾನು ಕೇವಲ UAE ಇದೆ ಹೇಳ್ತೀನಿ. UAE ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ UPA ಗವರ್ಮೆಂಟ್ ಇದ್ದಾಗಲೂ ಕೂಡ $73 ಬಿಲಿಯನ್. ಈಗ ಒಂದು NDA ಗವರ್ಮೆಂಟ್ ಅಲ್ಲಿ $85 ಬಿಲಿಯನ್. ಅದೇನು ತಪ್ಪಿಲ್ಲ. ವಿಸಿಟ್ ಅಲ್ಲಿ ಇದೆ ಅಂತ ಅದಕ್ಕೆ ನಾನು ಯಾಕಂದ್ರೆ ನಾನು ಇವತ್ತು ಓಕೆ ನೀವು ಓವರ್ ಆಲ್ FDI ಬಗ್ಗೆ ಇಲ್ಲ ಆಯ್ತು. ಈಗ ಆಯ್ತು, ನೀವು ಓವರ್ ಆಲ್ FDI ಬಗ್ಗೆ ಹೇಳೋದಾದ್ರೆ 2026 ಜನವರಿ ಯುದ್ಧಕ್ಕೆ ಮುಂಚೆ ದೇಶಕ್ಕೆ ಬಂದಿರತಕ್ಕಂತಹ FDI ಬಂದು $4 ಬಿಲಿಯನ್. $4 ಬಿಲಿಯನ್ ಜನವರಿ 1 ಮಂತ್ ಅಲ್ಲಿ ಬಂದಿದೆ. ಆದ್ರೆ ಅದೇ ಮುಂಚೆ ಹೂಡಿಕೆ ಮಾಡಿದಂತಹ ಕಂಪನಿಗಳು ವಿಡ್ರಾ ಮಾಡಿರೋದು ಬಂದು $5.5 ಬಿಲಿಯನ್. ಅಂದ್ರೆ ಒಳಹರಿವಿಗಿಂತ ಹೊರಹರಿವು ಜಾಸ್ತಿ ಆಗಿದೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಏನಾಗಿದೆ -$1.5 ಬಿಲಿಯನ್ ಆಗಿದೆ. ಅಂದ್ರೆ ಈಗ ಇದೆ ನಾವು $5 ಬಿಲಿಯನ್ UAE ಇಂದ ಬರುತ್ತಾ, ವೆಲ್ಕಮ್ ಮಾಡೋಣ. ಅದಕ್ಕೆ ಯಾಕಂದ್ರೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಬರುತ್ತೆ, ಅದು ಸ್ವಾಗತನೇ ಅದು. ಆದ್ರೆ ಹೊರಹರಿವು ಜಾಸ್ತಿ ಆಗಿದೆ, ಬೇರೆ ವಿಡ್ರಾಗಳು ಜಾಸ್ತಿ ಆಗಿದೆ. ಅಂದ್ರೆ ಭಾರತದ ಆರ್ಥಿಕ ಸ್ಥಿತಿ ಆ ಪರಿಸ್ಥಿತಿನಲ್ಲಿ ಇದೆ. ಒಂದು ಎರಡನೇದೇನಂದ್ರೆ ನಾವು ಇರಾನ್ ಜೊತೆಗೆ ನಾವು 2018-2019 $1,19,000 ಕೋಟಿ ರೂಪಾಯಿಯಷ್ಟು ವಾರ್ಷಿಕ ವಹಿವಾಟು ನಮ್ದು ಅವ್ರದ್ದು. ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್, ನಾವು ಅಕ್ಕಿ ಇದನ್ನೇ ಮಾರ್ತಿದ್ವಿ, ಕೊಡ್ತಿದ್ವಿ, ಬಾಸುಮತಿ ಕೊಡ್ತಿದ್ವಿ, ಸಕ್ಕರೆ ಕೊಡ್ತಿದ್ವಿ, ಅವರಲ್ಲಿಂದ ಆಯಿಲ್ ಕೊಡ್ತಿದ್ರು, ಡೇಟ್ಸ್ ಕೊಡ್ತಿದ್ರು, ಏನೋ ಮಾಡ್ತಾ ಇದ್ರು, ನಮ್ಮಿಂದ ಫಾರ್ಮಾಸ್ಯೂಟಿಕಲ್ ಹೋಗ್ತಾ ಇತ್ತು. ಆದ್ರೆ 2024-25 ಕೇವಲ 19,200 ಕೋಟಿ ಮಾತ್ರ. ಯಾಕಂದ್ರೆ ನಾವು ನಮ್ಮ ರಿಲೇಶನ್ಶಿಪ್ ಅನ್ನ ಅಭಿವೃದ್ಧಿ ಮಾಡ್ಕೊಂತೀವಿ ಅಂದ್ರೆ ಕೇವಲ ಅಮೆರಿಕ, ಕೇವಲ ಇಸ್ರೇಲ್ ಪರವಾಗಿ ನೋಡಿಕೊಂಡು ಒಂದು ಇರಾನ್ ಅನ್ನ ನಾವು ನ್ಯಾಚುರಲ್ ಸ್ನೇಹಿತರು, ಬಹಳ ಹಳೆ ಸ್ನೇಹಿತರವರು, ಅವ್ರನ್ನ ದೂರ ಮಾಡ್ಕೊಳ್ಳೋದು ಅಂತ ಒಳ್ಳೆ ಬೆಳವಣಿಗೆ ಅಲ್ಲ. ಖಂಡಿತವಾಗಿ ಚೆನ್ನಾಗಿದೀವಿ, ಅಮೆರಿಕ ಜೊತೆ ಚೆನ್ನಾಗಿದೀವಿ ಅಂದ್ರೆ ಇರಾನ್ ವಿರುದ್ಧವಾಗಿದೀವಿ ಅಂತಲ್ಲ. ಆದ್ರೆ ನಾವು ಅಲ್ಲಿ ತೋರಿಸ್ಕೊಂತಾ ಇರೋದು ಅಂಕಿಅಂಶಗಳ ಪ್ರಕಾರ ನಾವು ತೋರಿಸ್ಕೊಂತಾ ಇರೋದು ಹೆಂಗೆ, ನಾವು ನಿಮ್ ಪರ ಇಲ್ಲ, ನೀವು ದೂರ ಆಗ್ತಾ ಇದೀವಿ ಅಂತ ತೋರಿಸ್ಕೊತಾ ಇದ್ದಾರೆ. ಆ ರೀತಿ ಆಗಬಾರದು. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಖಂಡಿತವಾಗಿ ಈಗ ಇವರು ನಮ್ಮ ಬಿಜೆಪಿ ವಕ್ತಾರ ಹೇಳಿದ್ರು 2014 ಮುಂಚೆ ಝೀರೋ ಸ್ಟೋರೇಜ್ ಇತ್ತು ಅಂತ. 1998 ಗಲ್ಫ್ ವಾರ್ ಆದ್ಮೇಲೆ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರು 2006 5.3 MMT ಸ್ಟೋರೇಜ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಅನೌನ್ಸ್ ಮಾಡಿ 2021 ಮೋದಿ ಕೂಡ ಮಾಡಿದ್ದು ಕೆಪಾಸಿಟಿ ಎಷ್ಟಿತ್ತು ಹೇಳಿ? 2023 ಸೇಮ್ ಇದೆ. 2020 ಮೋದಿ ಗವರ್ಮೆಂಟ್ ಇನ್ನೂ 4 MMTಗೆ ಅವಕಾಶ ಮಾಡಿದೆ, ಘೋಷಣೆ ಮಾಡಿದ್ದಾರೆ, ಬಜೆಟ್ ಅಲ್ಲಿ ಅಲೋಕೇಶನ್ ಎಲ್ಲ ಮಾಡಿದ್ದಾರೆ. ಇನ್ನು ಕಾರ್ಯಗತ ಆಗಿಲ್ಲ. ಅದು ವಿಶಾಖಪಟ್ಟಣಂ, ಮಂಗಳೂರು, ಪುಡೂರಲ್ಲೆಲ್ಲ ಬಹಳ ಕಡೆ ಆಗಿದೆ. ಅದು ಮನಮೋಹನ್ ಸಿಂಗ್ ಕೊಟ್ಟ ಕಾಂಟ್ರಿಬ್ಯೂಷನ್. ಅದಕ್ಕಿಂತ ಮುಂಚೆ ಇರುವ ಸ್ಟೋರೇಜ್ ಇತ್ತು. ಅದು ಲ್ಯಾಂಡ್ ಮೇಲೆ ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ಕಂಟೈನರ್ಗಳು ಇಟ್ಬಿಟ್ಟು 60-70 ದಿವಸಕ್ಕೆ ಆಗುವಷ್ಟು ಅಷ್ಟೇ ಕೆಪಾಸಿಟಿ ಎಷ್ಟೇ ಇರ್ತಿತ್ತು. ಅನೌನ್ಸ್ ನೀವು ಮಾಡಿದ್ರಿ, ನಾನು ಬಜೆಟ್ ಅದೇ ಗೊತ್ತಾ, ಸ್ಟೋರೇಜ್ ಅವಾಗ್ಲೂ 1 MMT ಇದ್ದೇ ಇತ್ತು ಎಲ್ಲಾ ಸಮಯದಲ್ಲೂ ಕೂಡ, ಲ್ಯಾಂಡ್ ಮೇಲೆ ಇರ್ತಾ ಇತ್ತು. ಸೊ ನಾವು ಮಾಡಿದ್ದು ಮನಮೋಹನ್ ಸಿಂಗ್ ಮಾಡಿದ್ದು, ಅದನ್ನ ಅವ್ರನ್ನ ಅಲೆಗಳಿಗೆ ಸಾಧ್ಯ ಆಗಲ್ಲ. ಈಗ ಮೋದಿ ಕೂಡ ಘೋಷಣೆ ಮಾಡಿದ್ದಾರೆ ಇನ್ನೂ 4 MMTಗೆ 2021 ಘೋಷಣೆ ಮಾಡಿದ್ದಾರೆ. ಅದಿನ್ನೂ ಕಾರ್ಯಗತ ಆಗಬೇಕಾಗಿದೆ. ಆಗ್ಲಿ
ನಮ್ಮ ಬಯಕೆ ಏನು, ವಿದೇಶಕ್ಕೆ ಹೋದಾಗ ಪ್ರೈಮ್ ಮಿನಿಸ್ಟರ್ ಹೋದಾಗ ಅವರ ಘನತೆಗೆ, ಅವರ ಪ್ರತಿಷ್ಠೆಗೆ ಭಾರತದ 140 ಕೋಟಿ ಜನ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ನಿಜವಾದಂತಹ ಟ್ರೇಡ್ ಡೀಲ್ ಆಗಬೇಕೇ ಹೊರತು ಆಯ್ತು. ಪಾಕಿಸ್ತಾನಕ್ಕೆ ಬಿರಿಯಾನಿ ತಿಂದು ಬಂದಾಗಾಯ್ತಲ್ಲ ಹಂಗಾಗಬಾರ್ದು. ಆಯ್ತು. ಅನಿಲ್ ಸರ್, ಹಂಗಾಗಬಾರ್ದು. ಮೋಹನ್ ಚಿತ್ತಾಲೆ ಸರ್ ಚಪ್ಪಾಳೆ ತಟ್ತಾ ಇದ್ದಾರೆ. ಪಬ್ಲಿಕ್ ಮೋಹನ್ ಚಿತ್ತಾಲೆ ಸರ್ ಚಪ್ಪಾಳೆ ತರ್ತಿದ್ದಾರೆ ಯಾಕೆ ಅಂತ ಹೇಳಿ ನನಗೆ ಕ್ಯೂರಿಯಾಸಿಟಿ ಇದೆ. ಅದಕ್ಕೆ ಮುಂಚೆ ಅನಿಲ್ ಸರ್,